ನಮಸ್ಕಾರ ಸ್ನೇಹಿತರೆ, ಖುಷೀಸ್ ಹೆಲ್ದಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಕ್ವಿಕ್ ಆಗುವಂತಹ ಕಡಲೆಪುರಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಕ್ವಿಕ್ ಆಗುವಂತಹ ಬ್ರೇಕ್ಫಾಸ್ಟ್ ಕೂಡ ಹೌದು, ಈವ್ನಿಂಗ್ ಸ್ನಾಕ್ಸ್ ತರಾನು ತಿನ್ಬೋದು ನೀವು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಸೊ ಈ ಕಡಲೆಪುರಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಈಗ ನಾನು ಸ್ಟವ್ ಹಚ್ಚಿ ಒಂದು ಕಡಾಯನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆ ಬೀಜ ಆಪ್ಷನಲ್ಲು, ಹಾಕದೇನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆಲ್ಲ ಮಾಡ್ಕೊಡೋದಾದ್ರೆ ಕಡಲೆ ಬೀಜ ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಅರ್ಧ ಸ್ಪೂನ್ ಅಷ್ಟು, ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ. ಈಗ ನಾನಿಲ್ಲಿ ಇದಕ್ಕೆ ಹಸಿಮೆಣಸಿಕಾಯನ್ನ ಹಾಕೊತಾ ಇದ್ದೀನಿ. ಒಂದು 4 ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ಖಾರ ನೋಡಿಕೊಂಡು ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ಇದಕ್ಕೆ ನಾನಿಲ್ಲಿ ಒಂದು 3 ಈರುಳ್ಳಿಯನ್ನ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಬದಲು ಬೇಕಿದ್ದಲ್ಲಿ ಒಣಮೆಣಸಿನ್ಕಾಯಿ ಕೂಡ ಬಳಸ್ಕೋಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾರು ನೆಂಟರು ಬಂದ್ರೆ ಏನಪ್ಪ ಅರ್ಜೆಂಟಾಗಿ ಮಾಡೋದು ಅಂತ ಏನಾದರೂ ಇದ್ದಾಗ ಈ ರೀತಿ ಕ್ವಿಕ್ ಆಗುವಂತಹ ಕಡಲೆಪುರಿ ಚಿತ್ರಾನ್ನ ಮಾಡಿ ಕೂಡ ಹಾಕ್ಬೋದು ನೀವು. ಸ್ವಲ್ಪ ಆನಿಯನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೊಮ್ಯಾಟೋನ ಹಾಕೊತಾ ಇದ್ದೀನಿ. ಒಂದು ಚಿಕ್ಕ ಟೊಮ್ಯಾಟೊ ಹಾಕೊಂಡಿದ್ದೀನಿ. ಈಗ ಅದಕ್ಕೆ ಚಿಟಿಕೆ ಅರಿಶಿನ, ನಾನು ಆನಿಯನ್ನ ಸ್ವಲ್ಪ ಕ್ರಂಚಿಯಾಗೇನೆ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬಾ ಗೋಲ್ಡ್ ಬ್ರೌನ್ ಬರೋ ತನಕ ಮಾಡೋದೇನು ಬೇಡ. ಈಗ ಈ ಆನಿಯನ್ ಫ್ರೈ ಆಗೋ ಅಷ್ಟರಲ್ಲಿ ಸೊ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಒಂದು 3 ಲೀಟರ್ ಪುರಿಯನ್ನ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ಇದನ್ನ ನೀರಲ್ಲಿ ನೆನೆಸೋಣ. ಒಂದು 2 ಮಿನಿಟ್ಸ್ ನೆಂದ್ರೆ ಸಾಕಿದು, ಸ್ವಲ್ಪ ಸಾಫ್ಟ್ ಆದ್ರೆ. ಸೊ ಒಂದು 3 ಲೀಟರ್ ಪೂರಿ ಒಂದು 3 ಜನ ತಿನ್ನೋ ಅಷ್ಟು ಆಗುತ್ತೆ. ಸ್ವಲ್ಪ ಜಾಸ್ತಿ ತಿನ್ನೋದಾದ್ರೆ ಒಂದು 2 ಆಗುವಷ್ಟು ಕ್ವಾಂಟಿಟಿಯಲ್ಲಿ ಆಗುತ್ತೆ. ನೀವು ಇದಕ್ಕೆ ಬೇಕಿದ್ದಲ್ಲಿ ಸ್ವಲ್ಪ ಅನ್ನ ಏನಾದರೂ ಬಾಕಿ ಬಂದಿತ್ತಂದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು. ಇದು 1 ಮಿನಿಟ್ 1.5 ಮಿನಿಟ್ ಅಲ್ಲೆಲ್ಲ ಚೆನ್ನಾಗಿ ನೆಂದ್ಬಿಡುತ್ತೆ. ತುಂಬಾನು ಸಾಫ್ಟ್ ಆಗಬಾರ್ದು, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಇದು. ಸೊ ಈಗ ಇದು ಸಾಫ್ಟ್ ಆಗಿದೆ. ಈಗ ಇದನ್ನ ಹಿಂಡಿ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಹಿಂಡಬೇಕು, ಈ ರೀತಿ ಹಾಕಬೇಕು. ಈಗ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಳೋಣ. ಆಲ್ರೆಡಿ ಸ್ವಲ್ಪ ಟೊಮ್ಯಾಟೋನು ಹಾಕಿದ್ದೀವಿ. ಸೊ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಸೊ ಈಗ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡೋಣ. ಯಾರು ನೆಂಟರು ಬಂದರೂ ಕೂಡ ತುಂಬಾನೇ ಕ್ವಿಕ್ ಆಗಿ ಮಾಡುವಂತಹ ಡಿಶ್ ಇದು.
ಕಡಲೆಪುರಿ ಚಿತ್ರಾನ್ನ ತುಂಬಾನೇ ಕ್ವಿಕ್ ಆಗುತ್ತೆ. ನೆಂಟರು ಬಂದ್ರು ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಈ ರೀತಿ ಕ್ವಿಕ್ ಆಗುವಂತಹ ಈ ಚಿತ್ರಾನ್ನ ಮಾಡ್ಕೋಬಹುದು. ಈ ಕಡಲೆಪುರಿ ಚಿತ್ರಾನ್ನ ಬಿಸಿ ಇರುವಾಗಲೇ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಕಡಲೆಪುರಿ ಚಿತ್ರಾನ್ನ ರೆಡಿ ಟು ಸರ್ವ್. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ರೈಸ್ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಕಡಲೆಪುರಿ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ಪಫ್ಡ್ ರೈಸ್ ಚಿತ್ರಾನ್ನ ಟೇಸ್ಟಿ ಕೂಡ ಹೌದು, ಹಾಗೆ ಹೆಲ್ದಿ ಕೂಡ ಹೌದು. ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಾ ಅಲ್ವಾ?